ಹಾಯ್ ಹಲೋ ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಸಮದ ಪಬ್ಲಿಕ್ ನ್ಯೂಸ್. ಇಂದಿನ ನಮ್ಮ ವಿಶೇಷ ವರದಿ ಮಾನವೀಯತೆಯ ಮುದ್ದಾದ ಕ್ಷಣಗಳನ್ನು ನಿಮ್ಮ ಮುಂದೆ ತರಲಿದೆ. ಯೋಧರ ಮಡಿಲು ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಸಮಾಜ ಸೇವೆಯ ಮತ್ತೊಂದು ಉದಾತ್ತ ಕಾರ್ಯ ನಡೆದಿದೆ. ಮುಗಳಕೋಡದಲ್ಲಿರುವ ಯೋಧರ ಮಡಿಲು ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಆಶ್ರಮದ ವತಿಯಿಂದ ಬನಹಟ್ಟಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಲಿವರಿಯಾದ ಮಹಿಳೆಯರಿಗೆ ಆಹಾರ ವಿತರಣೆ ಮಾಡಿ ಮಾನವೀಯತೆಯ ಮೆರಗು ತೋರಿಸಲಾಗಿದೆ. ಈ ಸೇವಾ ಕಾರ್ಯಕ್ಕೆ ಆಶ್ರಮದ ಮುಖ್ಯಸ್ಥರಾದ ಜಾಫರ್ ಗದ್ಯಾಳ ಅವರು ಸ್ವತಃ ನೇತೃತ್ವ ವಹಿಸಿ ಆಸ್ಪತ್ರೆಯಲ್ಲಿ ಹೆರಿಗೆಗೊಂಡ ತಾಯಂದಿರಿಗೆ ಪೌಷ್ಟಿಕ ಆಹಾರವನ್ನು ಹಂಚಿ ತಮ್ಮ ಸಂತೋಷವನ್ನು ಹಂಚಿಕೊಂಡರು. ಹೆರಿಗೆ ನಂತರ ತಾಯಂದಿರಿಗೆ ಆರೋಗ್ಯಕರ ಆಹಾರ ಅತ್ಯಂತ ಅಗತ್ಯವಾಗಿರುವ ಸಂದರ್ಭದಲ್ಲಿ ಈ ರೀತಿಯ ಸೇವೆ ನಿಜಕ್ಕೂ ಶ್ಲಾಘನೀಯವಾಗಿದೆ. ಆಸ್ಪತ್ರೆಯಲ್ಲಿದ್ದ ಮಹಿಳೆಯರು ಹಾಗೂ ಅವರ ಕುಟುಂಬ ಸದಸ್ಯರು ಆಶ್ರಮದ ಈ ಕಾರ್ಯಕ್ಕೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ಸಮಾಜದಲ್ಲಿ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಇದು ಸಾಕ್ಷಿ ಎಂದು ಹಲವರು ಅಭಿಪ್ರಾಯಪಟ್ಟರು. ಜಾಫರ್ ಗದ್ಯಾಳ ಅವರು ಮಾತನಾಡಿ, ತಾಯಿ ಮತ್ತು ಮಗು ಆರೋಗ್ಯವಾಗಿರುವುದು ಸಮಾಜದ ಭವಿಷ್ಯಕ್ಕೆ ಅತ್ಯಂತ ಮುಖ್ಯ. ಅವರಿಗೆ ಸಾಧ್ಯವಾದಷ್ಟು ನೆರವು ನೀಡುವುದು ನಮ್ಮ ಕರ್ತವ್ಯ ಎಂದು ತಿಳಿಸಿದರು. ಮುಂದೆಯೂ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುವುದಾಗಿ ಅವರು ಭರವಸೆ ನೀಡಿದರು. ಒಟ್ಟಿನಲ್ಲಿ ಯೋಧರ ಮಡಿಲು ಸಂಸ್ಥೆಯ ಈ ಸೇವಾ ಕಾರ್ಯವು ಸಮಾಜಕ್ಕೆ ಪ್ರೇರಣೆಯಾಗಿದೆ. ಕಷ್ಟದಲ್ಲಿರುವವರಿಗೆ ಕೈ ಹಾಕುವುದು ನಿಜವಾದ ಮಾನವೀಯತೆ ಎಂಬ ಸಂದೇಶವನ್ನು ಈ ಇವತ್ತಿನ ದಿನ ನಾವು ಸರ್ಕಾರಿ ಆಸ್ಪತ್ರೆಗೆ ಸಾರ್ವಜನಿಕ ಸೇವೆ ಒಬ್ಬರಿಗೆ ಹೆಣ್ಮಕ್ಳು ಡೆಲಿವರಿ ಬಂದಿದ್ವು. ಸ್ವಲ್ಪ ಬಡತನ ಅಂತ ಹೇಳಿದ್ರು ಅವ್ರು. ಅನ್ನಾರ ನಮ್ಗೆ ಹಿಂದೆ ಯಾರೂ ಇಲ್ಲ ಸರ್, ಮನೆಯವ್ರು ಯಾರೂ ಇಲ್ಲ, ದೂರದಾರು. ಸ್ವಲ್ಪ ನೀವು ಒಂದು ಸ್ವಲ್ಪ ಬಂದು ನಿಂದ್ರೆ ನಮ್ಗೆ ಫೋನ್ ಹಚ್ತೀವಿ. 11 ಗಂಟೆ ನಮ್ಗೆ 8 ಗಂಟೆ ಫೋನ್ ಬರ್ತೀವಿ. ಮನ್ಯಾಗ ಇದ್ದೀವಿ ನಾವು. ಹೆಣ್ಮಕ್ಳು ಡೆಲಿವರಿ ಬಂದಿರು, ಬಂದು ಅವ್ರಿಗೆ ಡೆಲಿವರಿ ತಗೊಂಡಿರ್ತೀರಿ. ಡೆಲಿವರಿ ನೋಡ್ಕೊಂಡು ನಮ್ಗೆ ಜಾಫರ್ ಬಾಯ್ ನೆನಪಾದ್ರಿ. ಎಲ್ಲ ಇಲ್ಲಿ ಇದ್ರಾಗ ದವಾಖಾನ್ಯಾಗ ಡೆಲಿವರಿ ಪೇಷಂಟ್ ಹೋಗ್ಬಾರ್ದು. ಯಾಕಂದ್ರೆ ಅವರು ಸ್ವಲ್ಪ ನಾಷ್ಟಾಕ ದೂರ ಹೋಗ್ಬೇಕಾಗೈತಿ, ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಕು, ಇಲ್ಲಿ ಒಂದು 1/2 ಕಿಲೋಮೀಟರ್ ಗಂಟ್ಲೆ ಹೋಗ್ಬೇಕು, ನಾಷ್ಟಾ ಸಿಗತ್ತಿಲ್ಲ ಅಂತೇಳಿ ಅನ್ನತ್ತಿದ್ರು. ಡೆಲಿವರಿ ಪೇಷಂಟ್ಗೆ ಆದ್ರ ಪಟ್ಟಿಗೆ ಅವ್ರಿಗೆ ಸ್ವಲ್ಪ ಚಾ, ಸ್ವಲ್ಪ ಉಪ್ಪಿಟ್ಟು ಅದು ಏನೋ ಕೊಡ್ಬೇಕಾಗಿರ್ತೈತಿ ಡೆಲಿವರಿ ಆಗ್ಬಿಟ್ಟಿಗೆ. ಅದೇನು ಇದ್ರಿಕಿಲ್ಲ. ನಾವು ಸ್ವಲ್ಪ ತಕ್ಷಣ ಜಾಫರ್ ಸ್ವಲ್ಪ ನೆನಪಂದ್ರು. ಯೋಧರ ಮಡಿಲು ಅನಾಥಾಶ್ರಮದವ್ರು ಇದ್ರು. ಅವ್ರಿಗೆ ತಕ್ಷಣ ನೆನಪತ್ತು. ನಮ್ಮ ಸಿರ್ಸಲ್ ಅಂತ ಅವ್ರ ಹುಡುಗರು, ದಾನವಂತ ಹುಡುಗರು ಇದ್ರು. ಅವ್ರು ನೆನಪಂದ್ರು. ಹಿಂಗ ನಾವು ಸ್ವಲ್ಪ ದವಾಖಾನೆ ಬಂದಿನಿ, ಇಲ್ಲಿ ಒಂದು ಪೇಷಂಟ್ ಹಿಂಗೆ ಆಗತೈತಿ, ಮತ್ತು ಅನ್ನಾಗ ಸ್ವಲ್ಪ ಫೋನ್ ಮಾಡ್ರಿ, ಏನಾದ್ರು ನಾವು ನಾನು ಸ್ವಲ್ಪ ಮಾತಾಡ್ತೀನಿ ಅಂತಂದೆ ಫೋನ್ ಮಾಡಿದ್ವಿ ಅವ್ರಿಗೆ. ಇಲ್ಲ ಜಾಫರ್ ಬಾಯ್ ಹೇಳಿದ್ವಿ ನಾವು, ನೀವು ಯಾವಾಗ ಹೇಳ್ತೀವಿ ನಾವು ಅಲ್ಲಿಗೆ ಬಂದು ಏನು ಮಾಡುತ್ತೆ ನಾವು ಕೊಡ್ತೀವಿ, ಅಲ್ಲಿ ಕಿಟ್ ಗಿಟ್ ಎಲ್ಲ ಕೊಡ್ತೀವಿ, ಆಶ್ರಮದಿಂದ ಚಲೋ ಒಳ್ಳೆ ಕೆಲಸ ಮಾಡ್ತಾ ಇರ್ತಂದ್ರೆ. ಜಾಫರ್ ಬಾಯ್ ಹಿಂಗಾಗಿದ್ರಿ ಬಾಯ್ ಅಂತೇಳಿ ಅವ್ರ ತಕ್ಷಣ ನೀವೇನು ತಲೆ ಕೊಡ್ಸ್ಕೊಬೇಡ, ನಾ ಅಲ್ಲಿಗೆ ಬಂದು ಒಂದು 2 ನಿಮಿಷನಾಗ ಬಂದು ನಿಮ್ಗೆ ಒಂದು ಅರ್ಧ ತಾಸು ಟೈಮ್ ಕೊಡ್ರಿ, ಅರ್ಧ ತಾಸು ಟೈಮ್ದಾಗ ಬಂದು ನನಗೆಲ್ಲ ರೀಚ್ ಮಾಡಿ ಏನಿಗೆಲ್ಲ ಕೊಡ್ಬೇಕೆಲ್ಲ ಕೆಟ್ಟು ಕೊಡ್ತೀನಿ ಅಂದ್ರೆ ಅವ್ರಿಗೆ ತುಂಬ ಧನ್ಯವಾದ. ಇನ್ನೂ ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ಉತ್ತಂಗಿಗೆ ಇರಲಿ ಅಂತೇಳಿ ಅವ್ರು ವೃದ್ಧಾಶ್ರಮಕ್ಕೆ ಹೋಗಿ ನಾನೆಲ್ಲ ಚೆಕ್ ಮಾಡಿ ಬಂದೀನಿ. ಎಲ್ಲ ಯೋಧರು ಫೋಟೋ ಅದಾವೆಲ್ಲ, ಯಾವ ಯೋಧರು ಮರಣ ಹೊಂದಿರೋ ಅವ್ರ ಯೋಧರ ಫೋಟೋ ಎಲ್ಲ ಅದಾವೆ. ಮತ್ತು ಗರ್ಭಿಣಿಯರಿಗೆ ಅಂತೇಳಿ ಬೋರ್ಡ್ ಹಾಕಿದಾರೆ. ಅಲ್ಲಿ ಗರ್ಭಿಣಿಯರು ಊಟ ಫ್ರೀ ಅಂತೇಳಿ ಎಲ್ಲರಿಗೂ ಬೋರ್ಡ್ ಹಾಕಿದಾರೆ. ಅವ್ರು ತುಂಬ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಇನ್ನೂ ಉತ್ತಂಗಿಗೆ ಇರುತ್ತೆ ಅವ್ರಿಗೆ ಬಯಸ್ಕೊಡ್ತೀವಿ. ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಯೋಧರ ಮಡಿಲು ವೃದ್ಧಾಶ್ರಮ ಅನಾಥಾಶ್ರಮದಿಂದ ಮಾತಾಡಕತ್ತೀನಿ. ಮುಧೋಳ ತಾಲೂಕು ಮುಗಳಕೋಡ್ರಿ. ನಮ್ಮದೊಂದು ಯೋಧರ ಮಡಿಲು ವೃದ್ಧಾಶ್ರಮ ಅನಾಥಾಶ್ರಮ ನಮ್ಮದು ಟ್ರಸ್ಟ್ ಐತ್ರಿ. ಈ ಟ್ರಸ್ಟಿನಿಂದ ನಮ್ಮದೊಂದು ಸಂಘಟನೆ ಮಾಡಿಕಿಸಿಂದ ಎಲ್ಲರಿಗೆ ಯಾವುದೋ ಗೋರ್ಮೆಂಟ್ ಹಾಸ್ಪಿಟ್ಲ್ ಇಲ್ರಿ, ಅಲ್ಲಿ ಹಡಿದ ತಾಯಂದಿರಿಗೆ ನಾವು ಊಟ, ನಾಷ್ಟ, ಬಿಸಿನೀರ, ಬ್ಲ್ಯಾಂಕೆಟ ಸೇವೆ ಕೊಡ್ತೀವಿ ರೀ. ಇನ್ನು ಸುಮಾರು 10 ವರ್ಷದಿಂದ ನಾವು ಮಾಡ್ಕೊತ ಬರಾಕತ್ತೀವಿ ರೀ. ಮಳಲಿ ಗೋರ್ಮೆಂಟ್ ಹಾಸ್ಪಿಟ್ಲ್ನಾಗ ನಾವು ಒಂದು ಅಲ್ಲಿ A4 ಸೈಜ್ ನಾವು ಇದನ್ನ ಹಾಕಿಬಿಟ್ಟಿದ್ದೀವಿ ರೀ. ಏನ್ರಿ ಒಂದು ಪಾಂಪ್ಲೆಟ್ ಹಚ್ಚಿಬಿಟ್ಟಿದ್ದೀವಿ ರೀ. ಯಾವಾಗ ಬೇಕಾದ್ರೆ ರಾತ್ರಿ 2 ಗಂಟೆಗೆ ಡೆಲಿವರಿ ಆದ್ರೂ ನಾವು ಅವ್ರಿಗೆ ಹೋಗಿ ಆ ಸೇವೆ ಕೊಡ್ತೀವಿ ರೀ. ಇದೇ ರೀತಿ ನಮ್ಮದು ಮುಗಳಕೋಡು ಕ್ರಾಸ್ನಾಗ ನಮ್ಮದೊಂದು ಹೋಟೆಲ್ ಐತ್ರಿ. ಆ ಹೋಟೆಲ್ದಾಗ ರೀ ಹೊಟ್ಟೆ ತುಂಬ ಊಟ ರೀ. ಯಾವ ಥರ ರೀ, ಸಾಧು ಸಂತರಿಗೆ, ದೇಶಿಕ ಯೋಧರಿಗೆ, ನಿರ್ಗತಿಕರಿಗೆ ರೀ, ವಯಸ್ಸಾದವ್ರಿಗೆ ರೀ, ಯಾರಾದರೂ ಭಿಕ್ಷುಕರು ಬಂದ್ರೂ ಅವ್ರಿಗೆ ಊಟದ ವ್ಯವಸ್ಥೆ ನಾವು ಮಾಡ್ತಿರ್ತೀವಿ ರೀ. ಊಟದ ವ್ಯವಸ್ಥೆ ಮಾಡ್ತಿದ್ದೇವೆ ರೀ. ಮತ್ತು ನಂದು ಆದಂಥ ಒಂದು ಫಿಟ್ನೆಸ್ ಜಿಮ್ ಐತ್ರಿ. ಆ ಜಿಮ್ ಒಳಗೆ ಯಾರಾದರೂ ಯೋಧರಾಗಬೇಕು, ಡಿಪಾರ್ಟ್ಮೆಂಟ್ ಹೋಗ್ಬೇಕಂತಂದ್ರೆ ಫ್ರೀ ನಾವು ಎಲ್ಲ ಥರ ಅವ್ರಿಗೆ ಸರ್ವಿಸ್ ಕೊಡ್ತೇನೆ ರೀ. ಮತ್ತು ಯಾರೋ ಈ ಥರ ಯಾರೇ ನಿಮ್ಗೆ ಕಂಡು ಬಂದವ್ರು ನಮ್ಗೆ ಹೇಳ್ರಿ, ನಮಗೆ ಸಂಪರ್ಕ ಇದನ್ನು ಮಾಡಿರಿ. ನಾವು 24x7 ನಿಮ್ಮ ಜೊತೆ ನಾವು ಇರ್ತೀವಿ. ಎಲ್ಲರೂ ಸಪೋರ್ಟ್ ಮಾಡಿರಿ ಸರ್.